ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ನಂಬಿ ನೀವು ದುಡ್ಡನ್ನು ಅವರಿಗೆ ಕೊಟ್ಟಿರ್ತೀರಾ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತೀರಾ. ಇವತ್ತಲ್ಲ ನಾಳೆ ಯಾವುದೋ ಒಂದು ಉದ್ಯಮ ಮಾಡಿ ಅದರಲ್ಲಿ ಬೆಳಿಬೇಕು ಅಂತ ಅನ್ನೋದಕ್ಕೋಸ್ಕರ ದುಡ್ಡನ್ನು ಕೊಟ್ಟು ಕಳೆದುಕೊಳ್ಳುತ್ತಿದ್ದರೆ ಈ ಒಂದೇ ಒಂದು ಪರಿಹಾರ ತಂತ್ರವನ್ನು ಮಾಡಿಬಿಡಿ. ನಿಮ್ಮ ದುಡ್ಡು ನಿಮ್ಮಕ್ಕೆ ಬಂದು ಸೇರುತ್ತದೆ. ಆ ತಂತ್ರವನ್ನು ಮಾಡುವಾಗ ಏಕಾಗ್ರತೆಯಿಂದ ನೀವು ವಿಡಿಯೋದಲ್ಲಿ ಕಾಣುತ್ತಿರುವ ಹಾಗೆ ಮಾಡಬೇಕು. ಮೊದಲನೇದಾಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಅದರ ಪಕ್ಕದಲ್ಲಿ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಮಾರ್ಕರ್ ಪೆನ್ ಅಥವಾ ಪೆನ್ನಿನಿಂದ ಯಾವ ವ್ಯಕ್ತಿ ಎಷ್ಟು ಮೊತ್ತವನ್ನು ದುಡ್ಡು ಕೊಡಬೇಕು, ಎಷ್ಟು ದುಡ್ಡನ್ನು ನೀವು ಕೊಟ್ಟು ಮೋಸ ಹೋಗಿದ್ದೀರಾ ಅಷ್ಟು ದುಡ್ಡನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ 25 ಲಕ್ಷ ದುಡ್ಡು ಕೊಟ್ಟಿರ್ತೀರ, 25 ಲಕ್ಷ ಅಂತ ಬರೆದುಕೊಳ್ಳಿ. ಈಗ 1 ರೂಪಾಯಿ ನಾಣ್ಯವನ್ನು ಅದರ ಮೇಲೆ ಇಟ್ಟು ಪೂಜೆ ಮಾಡಿ. ಕೊಟ್ಟಿರತಕ್ಕಂತಹ ದುಡ್ಡು ಮತ್ತೆ ಮರಳಿ ಬಂದು ಕೈಗೆ ಸೇರುವಂತಾಗಲಿ, ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಲಿ, ಯಾವುದೇ ರೀತಿಯ ತೊಂದರೆಗಳಿದ್ದರೂ ಎಲ್ಲವೂ ಪರಿಹಾರ ಆಗಲಿ ಅಂತ ಹೇಳಿ ಆ ಅರಳಿ ಎಲೆಯನ್ನು ಮಡಚಿದ ನಂತರ ಕರ್ಪೂರವನ್ನು ಹಾಕಿ ಆ ಮಣ್ಣಿನ ದೀಪದ ಒಳಗಡೆ ಇಟ್ಟು ಕರ್ಪೂರಕ್ಕೆ ಅಗ್ನಿಸ್ಪರ್ಶ ಮಾಡಿ, ಕರ್ಪೂರ ಸಂಪೂರ್ಣ ಉರಿದು ಹೋದ ಮೇಲೆ ಆ ದೀಪವನ್ನು ತೆಗೆದುಕೊಂಡು 1 ರೂಪಾಯಿ ನಾಣ್ಯವನ್ನು ನಿಮ್ಮ ಜೊತೆಯಲ್ಲಿಟ್ಟುಕೊಂಡು ಮಿಕ್ಕಿದ್ದನ್ನೆಲ್ಲವನ್ನು ಮನೆ ಹತ್ತಿರ ಇರುವಂತಹ 3 ಕೂಡುವ ರಸ್ತೆಯಲ್ಲಿ ಸುರಿದು ಬನ್ನಿ. ನೋಡಿ, 3 ದಿನ ಇದನ್ನು ಮಾಡಿ. 4ನೇ ದಿನ ನಿಮ್ಮ ದುಡ್ಡು ಮರಳಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಈ ತಂತ್ರವನ್ನು ಮಾಡುವಾಗ ರಹಸ್ಯ ಮಂತ್ರವನ್ನು ಪಂಡಿತ್ ಶ್ರೀನಿವಾಸರಾವ್ ಗುರುಗಳು ತಿಳಿಸಿಕೊಡುತ್ತಾರೆ. ಗುರುಗಳು ಹೇಳಿಕೊಟ್ಟ ಹಾಗೆ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ.